ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗೆ ಪ್ರತಿದಿನದಂತೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀವಿ. ಪ್ರೇಮ ವೈಫಲ್ಯಕ್ಕೆ ಏನೆಲ್ಲ ಕಾರಣಗಳಿವೆ, ಜನ್ಮ ಜಾತಕದಿಂದ ಈ ಪ್ರೇಮ ವೈಫಲ್ಯವನ್ನು ನಾವು ಗುರುತಿಸ್ಕೊಳ್ಬಹುದಾ, ಇದಕ್ಕೆ ಏನಾದರೂ ಪರಿಹಾರ ಮಾರ್ಗಗಳು ಇದಾವಾ? ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗಬೇಕು, ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ನೇರವಾಗಿ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಬಹುದು ಅಂತ ಹೇಳ್ತಾ, ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಗುರುಜಿ, ತಿಳಿಸ್ಕೊಡಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ನೋಡಿ, ಯಾವ ಒಬ್ಬ ಮನುಷ್ಯ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾನೆ, ಹಾಗೆ ಈ ಪಂಚಾಂಗಗಳನ್ನು ಪಠಣ ಮಾಡ್ತಾನೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಮತ್ತು ಆ ದಿನ ಅಭಿವೃದ್ಧಿ ಆಗುವಂಥದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ಕೂಡ, ಅಥವಾ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುವಂಥದ್ದು ಕೂಡ ನೋಡಬಹುದು. ಹಾಗಾಗಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ತಿಳಿದುಕೊಂಡು ದಿನವನ್ನು ಮುನ್ನಡೆದಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಇವತ್ತು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇವತ್ತು ನೋಡ್ಬೋದಾಗಿದೆ. ಹಾಗೆ ವಿಶಾಖ ನಕ್ಷತ್ರ, ಧೃತಿಯೋಗ, ಕೌಲವ, ಕರ್ಣವನ್ನು ಕೂಡ ಈ ಒಂದು ಶುಕ್ರವಾರ ನೋಡ್ಕೋಬೋದಾಗಿದೆ. ಹಾಗಾಗಿ ಇವತ್ತಿನ ಪಂಚಾಂಗದ ಜೊತೆಯಲ್ಲಿ ನಾವು ಈ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು. ನೋಡಿ, ನಮ್ಮ ಪೂರ್ವಜರಿಂದ ಬಂದಂತಹ ಒಂದು ಸಂಪ್ರದಾಯವೂ ಕೂಡ ಹೌದು. ಯಾಕಂದರೆ ನೋಡಿ, ನಾವು ಯಾವುದೊಂದು ಶುಭ ಕಾರ್ಯಗಳನ್ನು ಮಾಡ್ಕೋಬೇಕಾದ್ರೆ ಈ ಯಮಗಂಡ ಕಾಲದಲ್ಲಿ ಮಾಡ್ಕೊಳ್ಳಲ್ಲ. ಸಾಮಾನ್ಯವಾಗಿ ಕೇಳ್ತಿರೋದು, ಗುರುಗಳೇ ಯಮಗಂಡ ಕಾಲ ಬಂದ್ಬಿಡುತ್ತೆ, ಮುಗಿಸ್ಬಿಡಿ ಪೂಜೆಗಳು ಅಂತ ಹೇಳ್ತಾರೆ. ಅಥವಾ ರಾಹುಕಾಲ ಬಂದ್ಬಿಡುತ್ತೆ, ಗುರುಗಳೇ ಪ್ರಾರಂಭ ಮಾಡಿಬಿಡಿ ಪೂಜೆ ಅಂತ ಹೇಳುವಂಥದ್ದು. ಅಥವಾ ಈ ಯಮಗಂಡ ಕಾಲಗಳಲ್ಲಿ ಪ್ರಯಾಣ ಮಾಡಬಾರ್ದು ಅಂತೇಳಿ ಟೈಮ್ ನೋಡಿಕೊಂಡು ಪ್ರಯಾಣಗಳು ಮಾಡ್ತಾ ಇದ್ರು ನಮ್ಮ ಹಿಂದೆ ಪೂರ್ವಜರೆಲ್ಲವೂ ಕೂಡ. ಯಾಕಂದರೆ ಈ ಒಂದು ಸಮಯಗಳಲ್ಲಿ ಯಾವುದೇ ರೀತಿಯ ಪ್ರಯಾಣಗಳನ್ನಾಗಲಿ ಅಥವಾ ಶುಭ ಕಾರ್ಯಗಳನ್ನಾಗಲಿ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಇವತ್ತಿನ ರಾಹುಕಾಲವನ್ನು ನಾವು ನೋಡಿದಾಗ, ಇವತ್ತು ರಾಹುಕಾಲ 10:56 12:21 ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 3:11 4:36 ಕೂಡ ಯಮಗಂಡ ಕಾಲವನ್ನು ಕೂಡ ನಾವು ಈ ದಿನ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲ 8:05 9:31 ನಾವು ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ಅಂತ ನೋಡಿ, ಯಾರೆಲ್ಲ ಈ ಒಂದು ಬ್ರಾಹ್ಮಿ ಮುಹೂರ್ತಗಳಲ್ಲಿ ಜಪತಪ ಹೋಮ ಹವನಾದಿಗಳನ್ನು ಮಾಡ್ಕೊಳ್ತಾರೆ, ಒಂದು ಮಂತ್ರ ಸಿದ್ಧಿ ಆಗಲಿಕ್ಕೂ ಕೂಡ ಜಪವನ್ನು ಮಾಡ್ಕೊಳ್ಲಿಕ್ಕೆ, ಮಂತ್ರ ಸಿದ್ಧಿ ಮಾಡ್ಕೊಳ್ಲಿಕ್ಕೆ, ಹಾಗೂ ವಿದ್ಯಾಭ್ಯಾಸದಲ್ಲಿ ಯಾವ ಒಂದು ಮಕ್ಕಳು ಈ ಒಂದು ಸಮಯದಲ್ಲಿ ತೊಡಗಿಕೊಳ್ತಾರೆ, ಚಿತ್ತ ಶುದ್ಧ ಇರುವುದರಿಂದ ವಿದ್ಯಾಭ್ಯಾಸದಲ್ಲಿ ಕೂಡ ಹೆಚ್ಚಿನ ಅವ್ರಿಗೆ ಏಕಾಗ್ರತೆ ಬರುತ್ತೆ, ಅನುಕೂಲನೂ ಕೂಡ ಆಗುವಂಥ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂಥದ್ದು. ಈ ದಿನ 4:59 5:56 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ, ಬೆಳಗಿನ ಜಾವ ಸೂರ್ಯೋದಯ ಬೆಳಿಗ್ಗೆ 6:40 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:02 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಈ ದಿನ ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳು ಯಾವ ರೀತಿಯಾಗಿದೆ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, 12 ರಾಶಿಗಳ ಫಲಾನುಫಲ ಜೊತೆಗೆ ಆ ದೋಷಗಳಿಗೆ ಪರಿಹಾರಗಳು ಹೇಗಿವೆ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು.
ನೋಡಿ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಒಂದು ಜನ್ಮ ಜಾತಕದಿಂದ ಜನ್ಮ ಕುಂಡಲಿಯಿಂದ ಕೆಲವೊಂದು ಆ ನಕ್ಷತ್ರದ ಪ್ರಕಾರ ರಾಶಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಕೆಲವೊಂದು ಇನ್ನು ನಾಮ ನಕ್ಷತ್ರದ ಪ್ರಕಾರವೂ ಕೂಡ ರಾಶಿಗಳನ್ನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳುವಂಥದ್ದು ಪ್ರಥಮ ರಾಶಿ ಮೇಷರಾಶಿ. ಇಂದು ಮೇಷರಾಶಿಯವರಿಗೆ ಐಷಾರಾಮಿ ವಸ್ತುಗಳ ಖರೀದಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಇವತ್ತು ಏನೋ ಒಂದು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ನೀವು ಹೋಗುವಂಥದ್ದು ಅಥವಾ ಸಮಯವನ್ನು ಕಳೆಯುವಂಥದ್ದು, ಐಷಾರಾಮಿ ವಸ್ತುಗಳ ಮೇಲೆ ಹಣವನ್ನು ನೀವು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕೂಡ ಗೋಚರ ಫಲದಲ್ಲಿ ಇರುವುದರಿಂದ ಅದಕ್ಕೆ ನೀವು ಕಡಿವಾಣ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದೆ. ಇನ್ನು ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವಂಥದ್ದು, ಒಂದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಹತ್ರ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತೀರಾ, ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ, ನಿಮ್ಮ ಕೆಲಸದ ಆ ಒಂದು ಸ್ಥಳದಲ್ಲಿ ಕಿರಿಕಿರಿ ಎದುರಾಗುವಂತಹ ಸಂಭವ ಕೂಡ ಇವತ್ತು ಇರುವಂಥದ್ದು. ಮತ್ತು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವಂಥದ್ದು ಕೂಡ ನೋಡ್ಬೋದು. ಈ ದಿನ ಮೇಷರಾಶಿಯವರು ಕೂಡ ವಿಶೇಷವಾಗಿರುವಂತಹ ಹಣದ ವಿಚಾರವಾಗಿ ಅನುಕೂಲಕರವಾದಂತಹ ದಿನ ಅಂತಲೂ ಕೂಡ ಹೇಳ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ, ಬಹುದಿನಗಳ ಬಳಿಕ ಅಭಿವೃದ್ಧಿಯನ್ನು ಕಾಣ್ತೀರಾ ಅಂತಲೂ ಕೂಡ ಹೇಳ್ತಾ ಇದೆ. ವೃಷಭ ರಾಶಿಯವರು ತುಂಬ ದಿವಸದಿಂದ ಏನೊಂದು ಕಷ್ಟ ನಷ್ಟದಲ್ಲಿ ಇರ್ತೀರಾ, ಆದರೆ ಇವತ್ತು ನಿಮಗೆ ತುಂಬ ದಿನ ಆದಮೇಲೆ ಒಂದು ಅಭಿವೃದ್ಧಿ ಆಗುವಂಥದ್ದು, ಹಣದ ವಿಚಾರವಾಗಿ ಕೂಡ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು ವೃಷಭ ರಾಶಿಯವ್ರಿಗೆ. ಇನ್ನು ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ಅಂದರೆ ಯಾವುದೋ ಒಂದು ವಿಚಾರವಾಗಿ ಎಲ್ಲೇ ಒಂದು ಮಾತಾಡಬೇಕಾದ್ರೂ ಕೂಡ ಹೆಚ್ಚಿನ ಜಾಗ್ರತೆಯಿಂದ ಮಾತುಗಳನ್ನು ಆಡಬೇಕಾಗುತ್ತೆ ಇವತ್ತು ಈ ದಿನ. ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕು. ಇನ್ನು ಆರೋಗ್ಯದ ಬಗ್ಗೆ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ವೃಷಭ ರಾಶಿಯವರು ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತೆ ಇರಬೇಕು, ಕಾಳಜಿ ವಹಿಸಬೇಕು. ಏನೇ ಒಂದು ತೊಂದರೆಗಳಾದರೂ ಕೂಡ ಅದಕ್ಕೆ ತಕ್ಕ ಪರಿಹಾರಗಳನ್ನು ಈ ದಿನ ವೃಷಭ ರಾಶಿಯವರು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಮಿಥುನ ರಾಶಿ, ಅನೇಕ ರೀತಿಯ ಧನಾಗಮನವಿದ್ದರೂ ಕೂಡ ಖರ್ಚು ಕೂಡ ಅದೇ ರೀತಿ ಅಧಿಕವಾಗಿರುವಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಅನೇಕ ವಿಧವಾದ ಬೇರೆ ಬೇರೆ ಕಡೆಯಿಂದನೂ ಕೂಡ ನಿಮಗೆ ಹಣದ ಒಳ ಅರಿವು ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಹಣ ಬರುತ್ತೆ, ಆದರೂ ಕೂಡ ನಿಮಗೆ ಖರ್ಚಿನ ದಾರಿ ಕೂಡ ಅಷ್ಟೇ ಇರುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ಎಷ್ಟು ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ಲಲ್ಲ ಅಂತ ಹೇಳ್ಬೋದು, ಆದರೆ ಅಷ್ಟೇ ಖರ್ಚಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ವೃತ್ತಿರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಬೇಕಾಗುತ್ತೆ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವೃತ್ತಿರಂಗದಲ್ಲಿ ಅಂತ ಹೇಳ್ತಾ ಇದ್ದಾರೆ, ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ, ನೀವು ಹೊಂದಾಣಿಕೆಯ ಮನೋಭಾವ ಇಟ್ಕೊಂಡಿರಬೇಕು. ಅಲ್ಲಿ ಏನು ತೊಂದರೆಗಳನ್ನು ಮಾಡ್ಕೋಬಾರ್ದು. ನಿಮ್ಮ ಜೊತೆಗಾರರ ಜೊತೆನೂ ಕೂಡ, ಅಂದರೆ ಒಂದು ಕೆಲಸ ಕಾರ್ಯದಲ್ಲಿ ಯಾರೆಲ್ಲ ನಿಮ್ಮ ಜೊತೆಗಾರರು ಇರ್ತಾರೆ ಅವ್ರ ಹತ್ರ ಕೂಡ ಹೊಂದಾಣಿಕೆಯಿಂದ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿ, ಆರ್ಥಿಕವಾಗಿ ಮನಸ್ಸಿಗೆ ಆತಂಕ ತರುವುದು ಅಂತ ಕೂಡ ನೋಡ್ಬೋದು. ನೋಡಿ, ಆರ್ಥಿಕವಾಗಿ ಏನೋ ಒಂದು ಹಣದ ವಿಚಾರವಾಗಿ ತೊಂದರೆ ಆಗಿ ಅದರಿಂದ ಮನಸ್ಸಿಗೆ ನಿಮಗೆ ತೊಂದರೆ ಉಂಟಾಗುವಂಥದ್ದು ಅಥವಾ ಮನಸ್ಸಿಗೆ ಹಾನಿ ಉಂಟಾಗುವಂಥದ್ದು, ಬೇಸರ ತರುವಂಥದ್ದು ಕೂಡ ನಾವು ಈ ದಿನ ಹಣದ ವಿಚಾರವಾಗಿ ನೋಡ್ಬೋದು. ಇನ್ನು ದಿಢೀರಾಗಿ ಅನೇಕ ಸಮಸ್ಯೆಗಳು ಕೂಡ ಎದುರಾಗುವ ಸಂಭವ ಕೂಡ ಹೆಚ್ಚಾಗಿರುತ್ತೆ. ನೋಡಿ, ದಿಢೀರಾಗಿ ಇವತ್ತು ನಿಮಗೆ ಸಮಸ್ಯೆಗಳು ಎದುರಾಗುತ್ತೆ ಅಂತ ಇದೆ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಲಿ, ಮನೆಗಳಲ್ಲಾಗಲಿ, ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಾಗಲಿ ಜಾಗೃತಿಯಿಂದ ಈ ದಿನ ಕರ್ಕಾಟಕ ರಾಶಿಯವರು ಇರಬೇಕಾಗುತ್ತೆ. ಪೂಜೆಯಲ್ಲಿ ಹೆಚ್ಚು ಸಮಯ ಕಳೆಯುವಿರಿ ಅಂತಲೂ ಕೂಡ ಇರುವಂಥದ್ದು. ಯಾವಾಗ ನಾವು ಒಂದು ದೇವರ ಮೊರೆ ಹೋಗ್ತೀವಿ ನಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಇವತ್ತು ಕಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿ, ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳಿತೀರಾ ಇವತ್ತು ಅಂತ ಹೇಳ್ತಾ ಇದೆ. ಅಂದರೆ ಸುಮ್ಮನೆ ಏನೋ ನಿಮಗೆ ತುಂಬ ದಿವಸ ಏನೋ ಒಂದು ಮನಸ್ಸಿಗೆ ತೊಂದರೆ ಆಗ್ತಾ ಇರುತ್ತೆ, ಏನೋ ಕೆಲಸ ಮಾಡಿ ಬೇಜಾರಾಗಿರ್ತೀರ. ಆದರೆ ಇವತ್ತು ನಿಮಗೆ ಮನಸ್ಸಿಗೆ ಇಷ್ಟ ಆಗಿರೋಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಭೂ ವಾಹನ ಖರೀದಿ ಮುಂದಾಗುವಿರಿ ಅಂತಲೂ ಕೂಡ ಇದೇ ಸಿಂಹರಾಶಿಯವರಿಗೆ. ಭೂಮಿ ವಿಚಾರವಾಗಿ ಆಗಲಿ ಅಥವಾ ವಾಹನ ವಿಚಾರವಾಗಿ ಆಗಲಿ ಕೂಡ ನೀವು ಈ ದಿನ ಅದಕ್ಕೆ ಮುಂಜಾಗ್ರತೆಯಾಗಿ ಹಣದ ವಿಚಾರವಾಗಿ, ಭೂಮಿ ವಿಚಾರವಾಗಿ ಮಾತುಕತೆಗಳನ್ನ ಆಡ್ಕೊಳ್ಳಿ. ಇವತ್ತು ನಿಮಗೆ ಅನುಕೂಲ ಆಗುತ್ತೆ. ಹಣದ ಕಾಸು ಕೂಡ ಉತ್ತಮವಾಗಿರುವಂಥದ್ದು ಕೂಡ ನೋಡ್ಬೋದು. ಸಿಂಹರಾಶಿಯವರಿಗೆ ಇವತ್ತು ವಿಶೇಷವಾಗಿ ಹಣದ ವಿಚಾರವಾಗಿ ಕೂಡ ಅನುಕೂಲ ಆಗುತ್ತೆ, ಉತ್ತಮವಾಗುತ್ತೆ ಅಂತ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿ, ಅಪರಿಚಿತರ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಅಪರಿಚಿತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಯಾರೋ ಗೊತ್ತಿಲ್ಲದವ್ರ ಹತ್ರನೋ ವ್ಯಾಪಾರ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಜಾಗ್ರತೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಕುಟುಂಬದಲ್ಲಿ ನೆಮ್ಮದಿ ಕೂಡ ಮೂಡುವಂಥದ್ದು ಕೂಡ ಇವತ್ತು ಇರುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾವಾಗ ಅಪರಿಚಿತರ ಜೊತೆ ನೀವು ಜಾಗ್ರತೆಯಿಂದ ಇರ್ತೀರಾ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಕೂಡ ಈ ದಿನ ನೀವು ನೋಡ್ಬೋದು. ಇನ್ನು ಕಚೇರಿ ಕೆಲಸ ಕಾರ್ಯಗಳಲ್ಲಿ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಅಂತ ಹೇಳ್ತಾ ಇದೆ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾರೆಲ್ಲ ನಿಮಗಿನ ಮೇಲಾಧಿಕಾರಿಗಳಿರ್ತಾರೆ ಅವರಿಂದ ಸ್ವಲ್ಪ ಸಮಸ್ಯೆ ಅಂತ ತೋರಿಸ್ತಾ ಇದೆ, ಕಿರಿಕಿರಿ ಆಗುತ್ತೆ ಅಂತ ಹೇಳ್ತಿದೆ. ಹಾಗಾಗಿ ಜಾಗರೂಕತೆಯಿಂದ ಇವತ್ತು ಇರಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ, ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಇರುವಂಥದ್ದು. ನೋಡಿ, ತುಲಾರಾಶಿಯವರಿಗೂ ಕೂಡ ಮಾಡುವಂತಹ ನಿಮ್ಮ ಉದ್ಯೋಗ ಕ್ಷೇತ್ರ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಮಾಡಿ
ಅಥವಾ ಯಾವುದೊಂದು ಗೌರ್ಮೆಂಟ್ ಕೆಲಸ ಏನಾದರೂ ಮಾಡಿ ಅಲ್ಲಿ ಏನಾಗುತ್ತೆ ಸಮಸ್ಯೆ ಎದುರಾಗುತ್ತೆ, ಕಿರಿಕಿರಿ ಎದುರಾಗುವಂಥದ್ದು ಕೂಡ ಇವತ್ತು ಗಮನಿಸಬೇಕಾಗುತ್ತೆ. ತುಲಾರಾಶಿಯವರು ಇನ್ನು ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಯಾವುದೇ ಆಗಲಿ ಸಣ್ಣ ಪುಟ್ಟ ವಿಷಯ ಆದರೂ ಕೂಡ ಅದ್ರ ಕಡೆ ಗಮನ ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವಿನಾಕಾರಣ ತೊಂದರೆಗಳನ್ನು ಅನುಭವಿಸ್ತೀರಾ ಅಂತ ಹೇಳ್ತಾ ಇದೆ. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಲಾಭ ಕೂಡ ತರುವಂಥದ್ದು. ಆದರೂ ಕೂಡ ನೋಡಿ ತುಲಾರಾಶಿಯವ್ರಿಗೆ ಇವತ್ತು ಈ ರಿಯಲ್ ಎಸ್ಟೇಟಲ್ಲಿ ಕೆಲವರು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ. ಅವರಿಗೆ ಈ ತುಲಾರಾಶಿಯವರಿಗೆ ಇವತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅಧಿಕವಾಗಿ ಲಾಭಾಂಶ ದೊರೆಯುವಂಥದ್ದು, ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ, ಕೋರ್ಟ್ ಕಚೇರಿಯ ಕೆಲಸಗಳು ಸರಾಗವಾಗಿ ನಡೆಯುವುದು. ನೋಡಿ ವೃಶ್ಚಿಕ ರಾಶಿಯವರು ಏನಾದರೂ ಕೋರ್ಟ್ ಕಚೇರಿಗಳಲ್ಲಿ ಗೌರ್ಮೆಂಟ್ ಕೆಲಸಗಳಲ್ಲಿ ಏನಾದರೂ ತೊಂದರೆಗಳಿದ್ದು, ನಿಮಗೆ ಅಲ್ಲಿ ಏನಾದರೂ ವ್ಯಾಜ್ಯಗಳಾಗಿದ್ದು, ಜಗಳಗಳಾಗಿದ್ದು, ಏನಾದರೂ ಅಲ್ಲಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ರು ಕೂಡ ಇವತ್ತು ನಿಮಗೆ ಆ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ಇನ್ನು ನಿಮ್ಮ ವ್ಯಾಪಾರ ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರಕುವಂಥದ್ದು. ಅಂದರೆ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳ್ತಾ ಇದ್ದೆ, ನಿಮ್ಮ ವ್ಯಾಪಾರದಲ್ಲಿನೋ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ತುಂಬ ದಿವಸ ಅಂದ್ಕೊಂಡಿರ್ತೀರಾ, ಅವಕ್ಕೆಲ್ಲವೂ ಕೂಡ ಅನುಕೂಲ ಆಗುತ್ತೆ, ಚಾಲನೆ ದೊರಕುವಂಥದ್ದು. ಯಾರೋ ಒಬ್ಬರಿಂದ ಕೂಡ ನಿಮಗೆ ವಿಶೇಷವಾಗಿ ಆ ಒಂದು ಮುಂದುವರಿಯುವಂತಹ ಲಕ್ಷಣಗಳು ಕೂಡ ನಿಮಗೆ ದಾರಿ ಕಾಣುವಂಥದ್ದು ಕೂಡ ನಾವು ಈ ದಿನ ನೋಡಬಹುದಾಗಿದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ನೋಡಿ ಧನಸ್ಸು ರಾಶಿಯವರಿಗೆ ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿ ಏರುಪೇರು ಕಾಣಬಹುದು. ನೋಡಿ ಧನಸ್ಸು ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಗೊಂದಲಗಳಾಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಮಾನಸಿಕವಾಗಿ ತೊಂದರೆಗಳು ಅನುಭವಿಸ್ತೀರಾ, ಎಲ್ಲ ಒಂದು ಕ್ಷೇತ್ರದಲ್ಲಿ ಯಾರೋ ಏನೋ ಹೇಳಿದ್ರು ಅಂತೇಳಿ ಸುಮ್ಮನೆ ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ ಲಕ್ಷಣಗಳು ಕೂಡ ಇವತ್ತು ಕಾಣುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವಂಥದ್ದು ಕೂಡ ನೋಡ್ಕೋಬೇಕು. ಧನಸ್ಸು ರಾಶಿಯವರಿಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ, ಚೇತರಿಕೆ ಕಾಣ್ತೀರಾ, ಅಂದರೆ ಅಭಿವೃದ್ಧಿಯನ್ನು ಕೂಡ ಈ ದಿನ ನೀವು ಕಾಣುವಂಥದ್ದು ನೋಡ್ಬೋದು. ಇನ್ನು ಸರ್ಕಾರಿ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಏನಾದರೂ ಈ ಗೌರ್ಮೆಂಟ್ ಕೆಲಸದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ಸರ್ಕಾರಿ ಕೆಲಸದಲ್ಲಿ ಕೂಡ ನಿಮಗೆ ವಿಶೇಷ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು ಕೂಡ ನಾವು ಧನಸ್ಸು ರಾಶಿಯವರಿಗೆ ನೋಡ್ಬೋದಾಗಿದೆ. ಇನ್ನು ಮಕರ ರಾಶಿ, ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಅನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿದೆ ಅಂತ ಕೂಡ ಹೇಳ್ತಾ ಇದೆ. ಧನಸ್ಸು ರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ಯಾವುದೋ ಒಂದು ನಿಮ್ಮ ಅನೇಕ ಕೆಲಸ ಕಾರ್ಯಗಳು ತುಂಬ ದಿವಸದಿಂದ ಆಗಿರಲ್ಲ, ಅವೆಲ್ಲವೂ ಕೂಡ ನಿರೀಕ್ಷಿತವಾಗಿ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ನಡೆದು ಹೋಗುವಂಥದ್ದು. ತುಂಬ ದಿವಸದಿಂದ ಯಾವುದೋ ಕೆಲಸ ಆಗ್ತಾ ಇರಲ್ಲ, ತುಂಬ ಕಷ್ಟ ಬೀಳ್ತಾ ಇರ್ತೀರಾ, ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟರು ಕೆಲಸಗಳು ಆಗ್ತಾ ಇರಲ್ಲ ಅಂತ ಹೇಳ್ತೀರಾ, ಅದೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂತಹ ದಿನ ಕೂಡ ಇವತ್ತು ಮಕರ ರಾಶಿಯವ್ರಿಗೆ ಹೇಳ್ಬೋದು. ಇನ್ನು ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನೋಡ್ಕೋಬೇಕು ಮಕರ ರಾಶಿಯವರು ಮನೆಯಲ್ಲಿ ಸುಮ್ಮನೆ ಏನೋ ಒಂದು ಕಿರುಕುಳನೋ ಅಥವಾ ಯಾರೋ ಒಂದು ಒಗ್ಗಟ್ಟಿನಲ್ಲಿ ಏನಾದರೂ ತೊಂದರೆ ಆಗಿ ಮನಸ್ತಾಪಗಳಾಗುವಂಥದ್ದು, ಅಣ್ಣ ತಮ್ಮಂದಿರಲ್ಲಾಗಲಿ, ತಂದೆ ಮಕ್ಕಳಲ್ಲಾಗಲಿ, ಇಲ್ಲ ತಾಯಿ ಮಕ್ಕಳಲ್ಲಾಗಲಿ ಮನಸ್ತಾಪಗಳಾಗುವಂಥದ್ದು ಕೂಡ, ಅಥವಾ ಗಂಡ ಹೆಂಡತಿಯರಾಗಲಿ ಕೂಡ ಮನಸ್ತಾಪಗಳಾಗುವಂತಹ ಲಕ್ಷಣಗಳು ಕೂಡ ಮಕರ ರಾಶಿಯವರಿಗೆ ಗೋಚರ ಇರೋದ್ರಿಂದ ನೋಡ್ಕೋಬೇಕಾಗುತ್ತೆ. ಹಾಗೆ ಆರ್ಥಿಕವಾಗಿ ಕೂಡ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದು. ಆರ್ಥಿಕವಾಗಿ ಖರ್ಚು ಹೆಚ್ಚಾಗುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ, ಕುಟುಂಬದಲ್ಲಿ ವಿನಾಕಾರಣ ಕಲಹಗಳು ಹೆಚ್ಚಾಗುವಂಥದ್ದು. ನೋಡಿ ಯಾರೆಲ್ಲ ಕುಂಭರಾಶಿಗಳು ಇರ್ತಾರೆ ಕುಟುಂಬದಲ್ಲಿ ವಿನಾಕಾರಣ ಖರ್ಚು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಪತ್ರಿಕೆ ವರದಿಗಾರರು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತಲೂ ಕೂಡ ಹೇಳುವಂಥದ್ದು. ಯಾರೆಲ್ಲ ಕುಂಭರಾಶಿಯವರು ಪತ್ರಿಕೆ ವರದಿಗಾರರು ಇರ್ತೀರಾ, ನೀವು ವಿಶೇಷವಾಗಿ ಕಾಳಜಿ ವಹಿಸಬೇಕು, ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಈ ದಿನ ಕುಂಭರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಕಡೆಯ ರಾಶಿ ಮೀನರಾಶಿ, ನಂಬಿದವರೇ ಇಂದು ಕೈ ಕೊಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನೋಡಿ ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಯಾರನ್ನೋ ಒಬ್ಬರು ನಂಬ್ಕೊಂಡ್ಬಿಟ್ಟಿರ್ತೀರಾ, ಆದರೆ ನಿಮಗೆ ಆ ಕೆಲಸ ಆಗಲ್ಲ ಅಂತ ಇದೆ. ಯಾರನ್ನು ನಂಬಾರ್ದು, ಕೆಲಸ ಕಾರ್ಯಗಳು ನೀವೇ ಮಗ್ನರಾಗಬೇಕಾಗುತ್ತೆ. ಬಂದು ಮಿತ್ರರೊಡನೆ ವಿರೋಧ ಕಟ್ಟಿಕೊಳ್ಳುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಯಾರೋ ಸುಮ್ಮನೆ ಏನೋ ವಿನಾಕಾರಣ ಜಗಳನೋ ಅಥವಾ ಏನೋ ತೊಂದರೆ ಆಗುವಂತಹ ಬಂಧು ಮಿತ್ರರೊಡನೆ ವಿರೋಧ ಕಟ್ಟಿಕೊಳ್ಳುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಲೂ ಕೂಡ ಹೇಳ್ತಾ ಇದೆ. ಮೀನರಾಶಿಯವರಿಗೆ ಇವತ್ತು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಎಷ್ಟು ಕಷ್ಟಪಡ್ತೀರಾ ಅಷ್ಟು ನಿಮಗೆ ಸುಖ ಕೂಡ ಇವತ್ತು ನೋಡ್ಬೋದಾಗಿದೆ ಮೀನರಾಶಿಯವರಿಗೆ. ಇನ್ನು ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ವೀಕ್ಷಕರೇ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ನಿಮ್ಮಲ್ಲಿಯೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರ ಬೇಕು,
ಅಥವಾ ಗೃಹ ಪ್ರವೇಶಕ್ಕಾಗಲಿ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅನ್ನೋದಾದರೆ, ಜಾತಕವನ್ನು ಬರೆಸ್ಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಪ್ರೇಮ ವೈಫಲ್ಯಕ್ಕೆ ಏನೆಲ್ಲ ಕಾರಣಗಳಿವೆ, ಜನ್ಮ ಜಾತಕದ ಮುಖಾಂತರವಾಗಿ ಇದನ್ನು ಕಂಡುಹಿಡ್ಕೊಳ್ಬಹುದಾ, ಹಾಗಿದ್ರೆ ಈ ದೋಷಗಳು ಇದೆ ಅನ್ನೋದಾದರೆ ಏನೆಲ್ಲ ಪರಿಹಾರಗಳಿವೆ, ಯಾವ ರೀತಿಯಾದಂಥ ಪರಿಹಾರ ಮಾರ್ಗವನ್ನು ನೀವು ಅನುಸರಿಸಬೇಕಾಗತ್ತೆ, ಇದರ ಕುರಿತಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷ ನೋಡಿ. ಈಗ ಪ್ರೇಮ ವಿಚಾರ ಅಂತ ಬಂದಾಗ ನೋಡಿ, ಪ್ರೇಮ ವಿವಾಹ ಅಂತಲೂ ಕೂಡ ನಾವು ಹೇಳ್ತಾ ಇರ್ತೀವಿ. ನಾವು ಒಂದು ಜಾತಕದ ರೀತಿಯಾಗಿ ಒಂದು ಗ್ರಹಗಳಲ್ಲಿ ಯಾವ ರೀತಿ ಒಂದು ಒಂದು ಜಾತಕವಾಗಿ ಇದನ್ನು ಪರಿಗಣನೆ ಮಾಡ್ಬೋದು ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಒಂದು ಜನ್ಮ ಜಾತಕದಿಂದ ಈ ಪ್ರೇಮ ವಿಚಾರವಾಗಿ ಯಾವ ರೀತಿ ನಾವು ಅದಕ್ಕೆ ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಯಾವ ರೀತಿ ನೋಡಬೇಕು ಅಂತಲೂ ಕೂಡ ಇರುವಂಥದ್ದು. ನೋಡಿ, ಈ ಪ್ರೇಮ ವೈಫಲ್ಯಕ್ಕೆ ಕಾರಣವಾದಂತಹ ಗ್ರಹಗಳನ್ನು ಪ್ರಥಮವಾಗಿ ನೋಡ್ಕೋಬೇಕು. ನಾವು ಈ ಕುಜಗ್ರಹವನ್ನು ಹೇಳ್ತೀವಿ, ಹಾಗೆ ಬುಧ ಗ್ರಹವನ್ನು ಹೇಳ್ತೀವಿ, ಶುಕ್ರ ಗ್ರಹ ಅಂತ ಹೇಳುವಂಥದ್ದು ಹಾಗೂ ರಾಹು ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಎಷ್ಟು ವಿಶೇಷವಾಗಿದೆ ನಮ್ಮ ಒಂದು ಹಿಂದಿನಿಂದ ಬಂದಂತಹ ಒಂದು ಶಾಸ್ತ್ರ ಪದ್ಧತಿಗಳು, ಒಂದು ಜ್ಯೋತಿಷ್ಯ ಅಂತ. ನೋಡಿ, ಪ್ರೇಮ ವಿಚಾರವಾಗಿ ಕುಜಗ್ರಹನ ಇಂಡಿಕೇಟ್ ಮಾಡುತ್ತೆ. ಮತ್ತು ಆ ಬುಧ ಗ್ರಹ ನೋಡಿ ಬುದ್ಧಿಕಾರಕ ಅಂತ, ಒಂದು ಬುದ್ಧಿಶಕ್ತಿಯನ್ನು ಬುದ್ಧಿ ಕೊಡಲಿಕ್ಕೂ ಕೂಡ ನಮ್ಮ ಆ ಒಂದು ಬುದ್ಧಿಶಕ್ತಿ ನಮಗೆ ನಿರ್ಣಾಮ ಆಗಲಿಕ್ಕೂ ಕೂಡ ಬುಧ ಗ್ರಹ ಕಾರಣ ಆಗಿರ್ತಾನೆ. ಬುಧನ ನಾವು ಬುದ್ಧಿಕಾರಕ ಅಂತ ಹೇಳ್ತೀವಿ, ಯಾಕಂದರೆ ನಮ್ಮ ಬುದ್ಧಿಶಕ್ತಿಗೆ ಬಿಟ್ಟಿರುವಂಥದ್ದು ಈ ಪ್ರೇಮ ವಿಚಾರ ಬಂದಾಗ. ಯಾವುದೋ ಒಂದು ಸಮಯದಲ್ಲಿ ಯಾರನ್ನು ನೋಡಿ ಅವರಲ್ಲಿ ನಮಗೇನೋ ಒಂದು ಇಷ್ಟ ಆಗಿ ನಾವು ಅವ್ರನ್ನ ಒಂದು ಪ್ರೇಮ ಒಂದು ವಿಚಾರವಾಗಿ ಅಂದರೆ ಸಿಲುಕಿ ಹಾಕಿ ಕೊಂಡುಬಿಟ್ಟಿರ್ತೀವಿ. ಆದರೆ ನೋಡಿ, ಯಾವಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀವಿ. ಹಾಗೆ ಶುಕ್ರಗ್ರಹ ಅಂತಲೂ ಕೂಡ ಹೇಳ್ತೀವಿ. ಶುಕ್ರಗ್ರಹ ನಾವು ಈ ಸಾಮಾನ್ಯವಾಗಿ ಹೇಳ್ತೀವಿ, ಒಂದು ಗಂಡಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅಂತ. ಅಂದರೆ ನೋಡಿ, ಒಂದು ಮದುವೆ ಆಗಿ ಒಂದು ಅನ್ಯೋನ್ಯವಾಗಿ ಇರಬೇಕು, ಒಂದು ಗಂಡು ಒಂದು ಹೆಣ್ಣು ಚೆನ್ನಾಗಿರಬೇಕು, ಅವ್ರಿಗೆ ಸಂಸಾರ ಜೀವನ ಸುಖಮಯವಾಗಿರಬೇಕು ಅಂತಂದರೆ ಶುಕ್ರಗ್ರಹವನ್ನು ಒಂದು ಜಾತಕದಲ್ಲಿ ನೋಡುವಂಥದ್ದು. ಶುಕ್ರಗ್ರಹ ಬಲಿಷ್ಠನಾಗಿದ್ದರೆ ಅವರು ಒಂದು ಸಂಬಂಧದಲ್ಲಿ ಅನ್ಯೋನ್ಯವಾಗಿರ್ತಾರೆ ಅಂತ ಸಾಮಾನ್ಯವಾಗಿ ನೋಡಿ ಹೇಳ್ತಾ ಇರ್ತಾರೆ. ನಾವೆಷ್ಟೇ ಜಾತಕ ನೋಡಿ ಏನೇ ಮಾಡೋದು ಮದುವೆ ಮಾಡಿದ್ರು ಕೂಡ ಕೆಲವೊಂದು ನಮ್ಮ ಕಣ್ಣು ಮುಂದೆನೇ ಆಗ್ತಾ ಇರುತ್ತೆ. 3 ತಿಂಗಳಿಗೆ ಬಿಟ್ಟೋಗ್ಬಿಡ್ತಾರೆ, ಅಥವಾ ಒಂದು 6 ತಿಂಗಳಿಗೆ ಬಿಟ್ಟೋಗೋದು, ಅಥವಾ ಮದುವೆ ಆದರೂ ಕೂಡ ಏನೋ ಅವ್ರಿಗೆ ಸಂತೋಷನೇ ಇರಲ್ಲ, ಖುಷಿನೇ ಇರಲ್ಲ, ಸುಮ್ಮನೆ ಏನೋ ಮದುವೆ ಆಗಿದ್ದೀವಿ ಇರಬೇಕು ಜೊತೆಯಲ್ಲಿ ಅಂತ ಇರ್ತಾರೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಒಂದು ವರ್ಣನೆ ಇದೆ. ಆ ಒಂದು ಶುಕ್ರಗ್ರಹ ಯಾಕೆ ಒಂದು ಜಾತಿಯಲ್ಲಿ ಅಷ್ಟು ಬಲಿಷ್ಠನಾಗಿರಬೇಕು, ಅಷ್ಟು ಜಾತಕದಲ್ಲಿ ನೋಡ್ತೀವಿ ಅಂತಲೂ ಕೂಡ ನೋಡ್ಕೋಬೇಕು. ಹಾಗೆ ರಾಹುಗ್ರಹವನ್ನು ಕೂಡ ಈ ಪ್ರೇಮ ವಿಚಾರವಾಗಿ ನೋಡ್ತೀವಿ. ಅಂದರೆ ನೋಡಿ, ರಾಹುಗ್ರಹ ಏನು ಮಾಡ್ತಾನೆ, ಎಲ್ಲ ವಿಚಾರವನ್ನು ಕಟ್ ಮಾಡ್ತಾನೆ ಅಂತ. ನೋಡಿ, ಎಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಈಗ ಕೆಲವೊಂದು ವಿಚಾರದಲ್ಲಿ ಸ್ವಂತದವ್ರನ್ನ ಯಾರನ್ನೂ ಇಷ್ಟಪಟ್ಬಿಟ್ಟಿರ್ತಾರೆ, ಮದುವೆ ಆಗಬೇಕು ಅಂದ್ಕೊಂಡಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಯಾವುದೋ ಒಂದು ಕಾರಣದಿಂದ ಬಿಟ್ಟೋಗುವಂಥದ್ದು, ಅಥವಾ ಮದುವೆ ಆದಮೇಲೆ ಸುಮ್ಮನೆ ಮನಸ್ತಾಪಗಳಾಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅವ್ರಿಗೆ ಗೋಚಾರ ಫಲದಲ್ಲಿ ನೋಡಿದಾಗ. ಹಾಗಾಗಿ ಈ ಪ್ರೇಮ ವಿಚಾರ ಅಂತ ಬಂದಾಗ ಈಗ ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ, ಗುರುಗಳೇ ಯಾಕೆಂದರೆ ನಕ್ಷತ್ರ ರಾಶಿ ಗೊತ್ತಿರುತ್ತೆ, ಗುರುಗಳೇ ಯಾವ ರಾಶಿಯವರು ಮದುವೆ ಆಗಬೇಕು, ಮತ್ತು ಯಾವ ನಕ್ಷತ್ರದ ಮದುವೆ ಆಗಬೇಕು ಸಾಮಾನ್ಯವಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಈ ಪ್ರೇಮ ವೈಫಲ್ಯಕ್ಕೆ ಏನು ಕಾರಣ ಆಗುತ್ತೆ, ಒಂದು ಜಾತಕ ಜನ್ಮ ಕುಂಡಲಿಯಿಂದ ಯಾವ ರೀತಿ ನೋಡಬೇಕು ಅದನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಈಗ ಸಾಮಾನ್ಯವಾಗಿ ಮದುವೆಗಳು ಮಾಡ್ತಾ ಇರ್ತೀವಿ. ಕೆಲವರು ನೋಡಿ, ಕೆಲವರು ಮನೇಲಿ ಒಪ್ಕೊಂಡ್ಬಿಡ್ತಾರೆ, ಒಂದು ಪ್ರೇಮ ವಿಚಾರವಾಗಿ ಒಪ್ಕೊಂಡ್ಬಿಟ್ಟು ಮದುವೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ ಗೊತ್ತಾ. ಸಾಮಾನ್ಯವಾಗಿ ನಮ್ಮ ತುಂಬ ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಎಷ್ಟೇ ಕಡೆ ಹೋಗಿ ನೋಡಿ ತೊಗೊಂಬರಿದ್ರು ಕೂಡ ಇಂಥ ಒಳ್ಳೆ ಸೊಸೆ ನಾವು ತೊಗೊಂಬರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇಂಥ ಒಳ್ಳೆ ಒಂದು ವರನನ್ನು ಕೂಡ ನಾವು ತಗೊಂಬರೋಕ್ಕಾಗಲ್ಲ ಅಂತಲೂ ಕೂಡ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಆದರೆ ಎಷ್ಟೋ ಜನ ನೋಡಿ ಮಾಡಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ನೋಡಿರ್ತಾರೆ, ಆದರೂ ಕೂಡ ಎಷ್ಟೋ ಮದುವೆಗಳು ಮುರಿದು ಬಿದ್ದು ಹೋಗ್ಬಿಡುತ್ತೆ. ಮದುವೆ ಆದಮೇಲೆ ಅವರು ಸ್ವಲ್ಪ ದಿನಕ್ಕೆ ಸುಮ್ಮನೆ ಕಿರಿಕಿರಿ ಅನುಭವಿಸ್ತಾರೆ, ಮತ್ತು ಈಗ ವಿಚ್ಛೇದನ ಆಗುವಂಥದ್ದು ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ ನಾವು. ಈ ರೀತಿ ಈ ಜನ್ಮ ಜಾತಕದಿಂದ ಯಾವ ರೀತಿ ಇದಕ್ಕೆಲ್ಲ ಪರಿಹಾರಗಳು ಯಾವ ರೀತಿ ಮಾಡ್ಕೋಬೇಕು, ಇದಕ್ಕೇನಾದ್ರು ಪರಿಹಾರಗಳು ಇದೆಯಾ, ಅಥವಾ ಒಂದು ಜಾತಕವನ್ನು ಯಾವ ರೀತಿ ನೋಡ್ಕೋಬೇಕು. ಕೆಲವರು ಹೇಳ್ಬೋದು, ಏನು ಜಾತಕ ನೋಡಿ ನಾವು ಅಂದರೆ ಲವ್ ಮಾಡೋಕ್ಕಾಗುತ್ತಾ ಅಂತ. ಆದರೆ ಅಲ್ಲ, ಅಂದರೆ ಏನು ತೊಂದರೆಗಳು ಅನುಭವಿಸ್ತಾರೆ ಇದನ್ನು ಕೂಡ ನಾವು ಮುಂಚಿತವಾಗಿಯೂ ಕೂಡ ಅದನ್ನು ತಿಳ್ಕೊಂಡು ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಪ್ರೇಮ ವೈಫಲ್ಯಕ್ಕೆ ಏನೆಲ್ಲ ತೊಂದರೆಗಳು ಕಾರಣಗಳಾಗುತ್ತೆ ಅಂದರೆ ನೋಡಿ, ಕುಜ ಬುಧ ಶುಕ್ರ ರಾಹುವನ್ನು ನಾವು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಿರುವಂಥದ್ದು. ಹಾಗೆ ವಕ್ರಗ್ರಹಗಳ ಪ್ರೇಮ ವಿಚಾರಕ್ಕೆ ಕಾರಣ ಆಗ್ತದೆ. ನೋಡಿ, ಕೆಲವೊಂದು ವಕ್ರಗ್ರಹಗಳಂತ ಹೇಳ್ತೀವಿ. ನೋಡು, ಒಂದು ಸಮಯದಲ್ಲಿ ಗುರು ವಕ್ರಿ ಆಗ್ತಾರೆ ಮುಂದೆ ಎಲ್ಲ. ಅಂದರೆ ಗುರು
ವಕ್ರಸ್ಥಾನದಲ್ಲಿ ವಕ್ರವಾಗಿ ಚಲಿಸ್ತಾ ಇದ್ದಾಗ ಏನಾದರೂ ಆ ಒಂದು ಜನನವಾಗಿದ್ರೆ ಇವರು ಪ್ರೇಮ ವೈಫಲ್ಯ ಆಗುತ್ತೆ ಅಂತಲೂ ಕೂಡ ನೋಡ್ಬೋದು. ಇನ್ನು ವಕ್ರಗ್ರಹಗಳು ಲಗ್ನ, ಪಂಚಮ, ಸಪ್ತಮ, ನವಮ ಸ್ಥಾನದ ಆಧಾರ ಮೇಲೆ ಪ್ರೇಮ ವಿಚಾರನ ಕೂಡ ಹೇಳ್ಬೋದು. ಅಂದರೆ ಲಗ್ನದಲ್ಲಿ ಏನಾದರೂ ಹುಟ್ಟಿರುವಂತಹ ಲಗ್ನ ಸಮಯದಲ್ಲಿ ವಕ್ರಗ್ರಹಗಳಿತ್ತು ಅಂತಂದರೆ, ಅಥವಾ ಸಪ್ತಮ ಭಾವದಲ್ಲಿ ನೋಡಿ 7ನೇ ಮನೆಯನ್ನು ಏನು ಹೇಳ್ತೀವಿ ನಾವು, ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅಂತ ಹೇಳುವಂಥದ್ದು, ಮದುವೆ ವಿಚಾರದಲ್ಲಿ ಹೇಳುವಂಥದ್ದು, ಸಂಸಾರ ಜೀವನವನ್ನು ಕೂಡ ನಾವು ಈ ಸಪ್ತಮ ಭಾವದಿಂದಲೇ ನೋಡುವಂಥದ್ದು. ಒಂದು ಗಂಡನ್ನು ಯಾವ ರೀತಿ ಇರ್ತಾರೆ, ಅವ್ರ ಸಂಸಾರ ಯಾವ ರೀತಿ ಇರುತ್ತೆ, ಒಂದು ಅವರು ಅನ್ಯೋನ್ಯವಾಗಿರ್ತಾರೋ ಇಲ್ವ, ಎಲ್ಲವೂ ಕೂಡ ಈ ಸಪ್ತಮ ಭಾವದಿಂದಲೇ ನೋಡ್ತೀವಿ. ಅಲ್ಲಿ ಏನಾದರೂ ವಕ್ರಗ್ರಹ ಇದ್ರೂ ಕೂಡ ಈ ಪ್ರೇಮ ವೈಫಲ್ಯ ಆಗುತ್ತೆ, ಅಥವಾ ಮದುವೆ ಆದಮೇಲೆ ಕೂಡ ಒಬ್ರಿಗೊಬ್ರಿಗೆ ಏನು ಹೇಳ್ತಾರೆ ಈಗ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂತಲೂ ಕೂಡ ನೋಡ್ಬೋದಾಗಿದೆ. ಇನ್ನು ರಾಹುವಿನಿಂದ ಪ್ರೇಮ ವಿವಾಹ ಸಾಧ್ಯತೆ ಅಂತಲೂ ಕೂಡ ಹೇಳುವಂಥದ್ದು. ರಾಹು ಯಾವಾಗ ಅಲ್ಲಿ ಏನಾದರೂ ಒಳ್ಳೆ ಉಚ್ಚ ಸ್ಥಾನದಲ್ಲೋ ಏನಾದರೂ ಇತ್ತ ಅಂತಂದರೆ ಆರಾಮಾಗಿ ಇವ್ರಿಗೆ ತುಂಬ ಚೆನ್ನಾಗಿ ಪ್ರೇಮ ವಿವಾಹ ಆಗುತ್ತೆ. ಇವ್ರಿಗೆ ತುಂಬ ವಿಶೇಷವಾಗಿ ಮನೆಯಲ್ಲಿ ಒಪ್ಕೊಂಡು ಅಂದರೆ ಆರೋಗ್ಯಕರ ಪ್ರೇಮ ಅಂತಲೂ ಕೂಡ ಇದನ್ನು ನಾವು ಹೇಳ್ತೀವಿ. ಹಾಗೆ ಇನ್ನು ಶನಿ, ಕುಜ, ಚಂದ್ರ, ಬುಧರು ಕೂಡ ಶುಕ್ರನ ಮೇಲೆ ಪ್ರಭಾವ ಏನಾದರೂ ಇದ್ರೂ ಕೂಡ ಪ್ರೇಮ ವಿವಾಹ ನೋಡಿ ಶುಕ್ರನನ್ನು ಏನಾದರೂ ಈ ಶನಿ ಮತ್ತು ಕುಜ ಏನಾದರೂ ಅವರ ಪ್ರಭಾವ ಹೆಚ್ಚಾಯಿತು ಅಂತಂದ್ರೂ ಕೂಡ ಪ್ರೇಮ ವಿವಾಹ ಆಗುತ್ತೆ ಅಂತಲೂ ಕೂಡ ನೋಡ್ಕೋಬಹುದು. ಇನ್ನು ರವಿ, ಶನಿ, ಕೇತು ಸಪ್ತಮದಲ್ಲಿ ಏನಾದರೂ ಸಂಯೋಗ ಹೊಂದಿದ್ರೆ, ಸಪ್ತಮಾಧಿಪತಿ ರವಿ ಅಥವಾ ಶನಿ ಆಗಿದ್ರು ಕೂಡ ಪ್ರೇಮ ವಿವಾಹ ಆಗುತ್ತೆ. ಆದರೂ ಕೂಡ ನೋಡಿ ಇದು ಏನೆಲ್ಲ ಇವರು ಕಷ್ಟಗಳು ಅನುಭವಿಸ್ತಾರೆ ಅಂತಂದರೆ, ಈ ಗ್ರಹಗಳು ಸಂಯೋಗ ಏನಾದರೂ ಹೊಂದಿತ್ತು ಅಂದರೆ ಎಲ್ಲ ಚೆನ್ನಾಗಿರುತ್ತೆ, ಕಡೆಯಲ್ಲಿ ಈ ಹಿರಿಯರು ಒಪ್ಪದೆ ಇದು ಪ್ರೇಮ ವೈಫಲ್ಯ ಆಗಿಬಿಡುತ್ತೆ. ನೋಡಿ ಯಾವಾಗ ನಾವು ಸೂರ್ಯನನ್ನು ಕೂಡ ನಾವು ರವಿಯನ್ನು ಕೂಡ ಅಷ್ಟೇ ಜಾಗೃತಿಯಾಗಿ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ರವಿ ದೋಷ ಇದ್ದರೂ ಕೂಡ ಇದೇನಾಗುತ್ತೆ, ಹಿರಿಯರು ಒಪ್ಪಲ್ಲ ಅಂತ. ನೋಡಿ ರವಿ ಪಿತೃಕಾರಕ ಅಂತ ಹೇಳ್ತೀವಿ ನಾವು, ಅಂದರೆ ತಂದೆಗೆ ಸಮಾನ ಅಂತ ಒಂದು ಗ್ರಹ. ರವಿ ಗ್ರಹಕ್ಕೆ ಏನಾದರೂ ಈ ನೀಚ ಗ್ರಹಗಳ ದೃಷ್ಟಿ ಇತ್ತಂದ್ರೆ ಏನಾಗುತ್ತೆ, ತಂದೆ ಒಪ್ಪಲ್ಲ. ಅವಾಗ ಯಾರೋ ಹಿರಿಯರು, ನಮ್ಮ ಮನೇಲಿ ಯಾರು ಹಿರಿಯರು ಇರ್ತಾರೋ ಅವ್ರು ಒಪ್ಪದೇನೆ ಈ ಮದುವೆ ಮುರಿದು ಹೋಗುವಂಥದ್ದು, ಬಿದ್ದು ಹೋಗುವಂಥದ್ದು, ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಈ ರೀತಿ ಎಲ್ಲ ಕೂಡ ಇವರು ಅನುಭವಿಸ್ಬಿಡ್ತಾರೆ. ನೋಡಿ ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಒಪ್ಪಿರ್ತಾರೆ, ಎಲ್ಲ ಆಗಿರುತ್ತೆ, ಪ್ರೇಮ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂದ್ಕೊಂಡಿರ್ತಾರೆ. ಇನ್ನೇನು ಮದುವೆಯ ಸಮಯದಲ್ಲಿ ಯಾರೋ ಒಬ್ಬರು ಬಂದು ಯಾರೋ 3ನೇ ವ್ಯಕ್ತಿಯಿಂದ ಮದುವೆ ಅರ್ಧಕ್ಕೆ ನಿಂತು ಹೋಗೋದು, ಮತ್ತು ಅವರು ಅಲ್ಲಿಂದ ತುಂಬ ಮನಸ್ತಾಪಗಳಾಗಿ ಆ ಒಂದು ಗಂಡು ಹೆಣ್ಣು, ಈಗ ಕೆಲವು ನೋಡಿರ್ತೀವಲ್ಲ ಸಾಮಾನ್ಯವಾಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಪ್ರಾಣ ಹಾನಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಎಲ್ಲ ಕೂಡ ನಾವು ಈ ಲಗ್ನ ಕುಂಡಿಯಲ್ಲಿ ನೋಡಿ, ಒಂದು ರವಿಯನ್ನು ನೋಡಿ ಶನಿ ಗ್ರಹನೋ, ರಾಹು ಗ್ರಹನೋ, ಕುಜ ಗ್ರಹನೋ ಏನಾದರೂ ಅವ್ರಿಗೆ ಕೆಟ್ಟ ದೃಷ್ಟಿ ಇತ್ತು ಅಂತಂದ್ರೂ ಕೂಡ ಈ ರೀತಿ ಆಗುವಂತಹ ಲಕ್ಷಣಗಳು ಕೂಡ ಹೆಚ್ಚಾಗಿರುತ್ತೆ ಆ ಒಂದು ಲಗ್ನದಲ್ಲಿರುವವ್ರಿಗೆ. ಹಾಗೆ ಸಪ್ತಮ ಸ್ಥಾನ ಧನುಸ್ಸು ರಾಶಿಯಲ್ಲಿ ರಾಹು ಬುಧ ಸಂಯೋಗ ಹೊಂದಿದ್ರೆ ಪ್ರೇಮಿಗಳ ನಡುವೆ ಚಿಕ್ಕ ಪುಟ್ಟ ವಿಚಾರಗಳು ಕೂಡ ಇವರು ತೊಂದರೆಗಳು ಅನುಭವಿಸ್ತಾರೆ. ಇದನ್ನ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಇವರು ಕಳ್ಕೊಂಡ್ಬಿಡ್ತಾರೆ ಅಂತ. ನೋಡಿ ಏನಾದರೂ ಸಪ್ತಮ ಭಾವ ಧನಸ್ಸು ರಾಶಿ ಆಗಿದ್ದು ಇದರಲ್ಲಿ ಏನಾದರೂ ಈ ಬುಧ ಗ್ರಹನೋ ಅಥವಾ ಈ ಶನಿ ಗ್ರಹನೋ ಏನಾದರೂ ರಾಹುವಿನ ಸಂಯೋಗ ಏನಾದರೂ ಹೊಂದಿದ್ರೆ ಚಿಕ್ಕ ಪುಟ್ಟ ವಿಚಾರ ತುಂಬ ಚೆನ್ನಾಗೆಲ್ಲ ನೋಡಿ, ಒಂದು 5 ವರ್ಷನೋ 6 ವರ್ಷನೋ ಲವ್ ಮಾಡಿರ್ತಾರೆ, ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಬಿಟ್ಟೋಗ್ಬಿಡ್ತಾರೆ. ನಾವು ಕೇಳ್ತಾ ಇರ್ತಾರೆ ಗುರುಗಳೇ, ತುಂಬ ಜನ ಕೇಳ್ತಾರೆ ಗುರುಗಳೇ, ನಾವು ಈ ಥರ ತುಂಬ ಜನಕ್ಕೆ ಇಷ್ಟಪಟ್ಟಿದ್ವಿ, ಏನೂ ಕಾರಣನೇ ಇಲ್ಲ, ಸುಮ್ಮನೆ ಯಾವುದೋ ವಿನಾಕಾರಣ ಯಾವುದೋ ಒಂದು ಗಲಾಟೆನೋ ಇಲ್ಲ ಯಾವುದೋ ಒಂದು ಬೇರೆ ಯಾರ್ದೋ ಮಾತು ಕೇಳಿ ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತಾರೆ. ಯಾಕಂದರೆ ಒಂದು ಪ್ರೇಮ ವಿಚಾರದಲ್ಲಿ ಇದ್ದಾಗ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನು ಬಿಟ್ಟು ಹೋಗಲ್ಲ, ಹಿಂಗೆ ಇರ್ತೀವಿ, ಹಿಂಗೆ ಮುಂದೆ ಇರ್ತೀವಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಮನೇಲಿ ಕೂಡ ಒಪ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಕೆಲವರು ನೋಡಿ ಮನೇಲಿ ಒಪ್ಪಿದ್ರು ಕೂಡ ಕೆಲವರು ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಮನಸ್ತಾಪಗಳು ಮಾಡ್ಕೊಂಡು ಬಿಟ್ಟೋಗ್ಬಿಡ್ತಾರೆ. ಇದೆಲ್ಲವನ್ನು ಕೂಡ ನಾವು ಜಾತಕದ ರೀತಿಯಲ್ಲಿ ನಾವು ಪರಿಶೀಲನೆ ಮಾಡಲೇಬೇಕಾದ್ರೆ ಜಾಗ್ರತೆಯಾಗಿ ಇದನ್ನೆಲ್ಲ ಪರಿಹಾರಗಳು ಮಾಡ್ಕೋಬೇಕು. ಯಾಕಂದರೆ ಸುಮ್ಮನೆ ಯಾರ್ದೋ ಮಾತು ಕಟ್ಕೊಂಡು ಏನಕ್ಕೋ ಇದು ಪ್ರೇಮ ವೈಫಲ್ಯ ಆದರೆ ಈ ಕಡೆ ಇವ್ರ ಜೀವನನೂ ಕೂಡ ಕಷ್ಟ ಆಗುತ್ತೆ, ಮುಂದೆ ಅವ್ರ ಜೀವನನೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೋ ಒಂದು ಚಿಕ್ಕ ಒಂದು ವಿಚಾರಕ್ಕೆ, ಸಣ್ಣ ಒಂದು ತಪ್ಪಿಗೆ ಅಲ್ಲಿ ಏನೋ ನಾವು ತೊಂದರೆ ಮಾಡ್ಕೊಂಡು ಇಲ್ಲ ಬೇರೆ ಕಡೆ ಮದುವೆ ಆಗಿ ಅಥವಾ ಮದುವೆ ಆಗದೇನೋ ಏನೋ ತಪ್ಪು ಮಾಡ್ಕೊಂಡ್ಬಿಟ್ರೆ ಅದರಿಂದ ನೋಡಿ ಈಗ ಕೆಲವ್ರು ಏನಾಗ್ಬಿಡುತ್ತೆ, ಈ ಪ್ರೇಮ ವೈಫಲ್ಯ ಆಗಿಬಿಟ್ರೆ ಕೆಲವರು ಈ ಕೆಲಸಗಳನ್ನೇ ಬಿಟ್ಬಿಡ್ತಾರೆ, ಅಥವಾ ಏನೋ ದುಶ್ಚಟಗಳಿಗೆ ಬಾನಸ ಆಗಿಬಿಡ್ತಾರೆ. ಈ ರೀತಿ ಎಲ್ಲ ನಾವು ಸಾಮಾನ್ಯವಾಗಿ ನೋಡ್ತಲೇ ಇರ್ತೀವಿ. ಈ ರೀತಿ ಆಗೋಕ್ಕಿಂತ ಮುಂಚೆ ಒಂದು ಲಗ್ನ ನೋಡಿಕೊಂಡು ಜನ್ಮಕ್ಕೊಂಡೇದು ಏನಾದರೂ ತೊಂದರೆ ಆಗ್ತಿದ್ರೆ ಅದಕ್ಕೇನು ಪರಿಹಾರಗಳು ಮಾಡ್ಕೋಬೇಕು, ಇದನ್ನೆಲ್ಲ ಅವಶ್ಯಕವಾಗಿ ನಾವು ಮಾಡಿಕೊಂಡಾಗ ನಮಗೆ ಏನೇ ಪ್ರೇಮ ವೈಫಲ್ಯ ಆಗಿದ್ರೂ ಕೂಡ ನಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಪ್ರೇಮ ವಿವಾಹ ಯೋಗವಿದ್ದು ಸಪ್ತಮ ಸ್ಥಾನ ವೃಶ್ಚಿಕ ರಾಶಿ ಆಗಿದ್ದು ಚಂದ್ರ ಬುಧ ಶನಿ ಸಂಯೋಗವಿದ್ದರೆ ತುಂಬ ವ್ಯಥೆ ಅನುಭವಿಸ್ತಾ ಇರ್ತಾರೆ ಅಂತ. ನೋಡಿ ಕೆಲವೊಂದು ಜಾತಕದಲ್ಲಿ ಹೇಳ್ತಾರೆ, ಈ ಮಗು ಲವ್ ಮಾಡ್ತಾರೆ, ಪ್ರೇಮ ವಿವಾಹ ಆಗುತ್ತೆ, ಸಪ್ತಮದಲ್ಲಿ ಶುಕ್ರ ಬಲಿಷ್ಠನಾಗಿದ್ದಾನೆ, ಪ್ರೇಮ ವಿವಾಹ ಆಗುತ್ತೆ ಅಂತ ನಾವು ಹೇಳ್ಬಿಡ್ತೀವಿ. ಆದರೆ ಏನಾದರೂ ಈಗ ಈ ಏನಾದರೂ ನಮಗೆ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಸಪ್ತಮ ಸ್ಥಾನ ಆಗಿತ್ತು ಅಂತಂದರೆ ಏನಾಗುತ್ತೆ, ತುಂಬ ಕಷ್ಟ, ತುಂಬ ಕೆಲವೇ ತಿಂಗಳಲ್ಲಿ ವಿಚ್ಛೇದನ ಪಡ್ಕೊಂಡ್ಬಿಡ್ತಾರೆ, ಮದುವೆ ಆದರೂ ಕೂಡ ತೊಂದರೆ ಆಗುತ್ತೆ, ಈ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ನಾವು ನೋಡ್ಕೋಬೇಕಾಗುತ್ತೆ ವೃಶ್ಚಿಕ ಸ್ಥಾನದಲ್ಲಿ ಏನಾದರೂ ವೃಶ್ಚಿಕ ರಾಶಿಯಲ್ಲಿ
ನೀಚ ಗ್ರಹಗಳು ಏನಾದರೂ ಸ್ಥಿರವಾಗಿದ್ದರೆ ಅವಕ್ಕೇನು ಪರಿಹಾರಗಳು ಮಾಡ್ಕೋಬೇಕು ಅದನ್ನೆಲ್ಲ ಕೂಡ ಅವಶ್ಯಕವಾಗಿ ನಾವು ಮಾಡಿಕೊಳ್ಳಲೇಬೇಕಾಗುತ್ತೆ. ಇನ್ನು ಪ್ರೇಮ ವಿವಾಹ ಯೋಗವಿದ್ದು ಚಂದ್ರ ಕುಜ ಪರಿವರ್ತನೆಯಲ್ಲಿದ್ದರೆ ಪ್ರೇಮ ವಿವಾಹ ಆದರೂ ಕೂಡ ದಂಪತಿಗಳ ನಡುವೆ ಹೊಂದಾಣಿಕೆ ಇರಲ್ಲ ಅಂತ ಹೇಳುತ್ತೆ. ನೋಡಿ, ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಪ್ರೇಮ ವಿವಾಹ ಇವರಿಗೆ ಅನುಕೂಲ ಇದೆ ಆಗುತ್ತೆ ಅಂದರೂ ಕೂಡ ನೋಡಿ ಚಂದ್ರಗ್ರಹಗಳಿಂದ ನೀಚ ಸ್ಥಾನದಲ್ಲಿ ಇರೋದು ಏನಾಗುತ್ತೆ, ದಂಪತಿಗಳ ನಡುವೆ ಚೆನ್ನಾಗಿರಲ್ಲ. ಮದುವೆಗೆ ಮುಂಚೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಇವರೇ ಇಷ್ಟಪಟ್ಟಿರ್ತಾರೆ, ಎಲ್ಲ ಕಡೆ ಓಡಾಡಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ನೋಡೋರ್ ಕಣ್ಣಿಗೆಲ್ಲ ಇವರೇ ಕೇಂದ್ರ ಬಿಂದು ಆಗ್ಬಿಟ್ಟಿರ್ತಾರೆ. ಹಬ್ಬ ಎಷ್ಟು ಚೆನ್ನಾಗಿದ್ದಾರಪ್ಪ, ಎಷ್ಟು ಅನ್ಯೂನ್ಯವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಕೆಲವೊಂದು ನೋಡಿ ಸ್ನೇಹಿತರ ಬಳಿನೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡ್ತಾ ಇರಲ್ಲ. ಈ ರೀತಿ ಎಲ್ಲನೂ ಕೂಡ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಆದರೆ ಏನಾಗ್ಬಿಡುತ್ತೆ, ಮದುವೆ ಆದಮೇಲೆ ಇವರಲ್ಲೇ ಕಿರಿಕಿರಿ, ಈಗ ಲಾಸ್ಟಿಗೆ ಅವರೇ ಬರಬೇಕಾಗುತ್ತೆ ಸ್ನೇಹಿತರವ್ರನ್ನ ಒಂದು ಮಾಡಲಿಕ್ಕೆ. ಈ ರೀತಿಯೆಲ್ಲ ಆಗ್ಬಿಡುತ್ತೆ, ಯಾರ ಮಾತು ಕೇಳ್ತಾ ಇರಲ್ಲ. ಈ ರೀತಿ ಮದುವೆ ಆದ ನಂತರ ಕೆಲವೊಂದು ವಿಚಾರದಲ್ಲಿ ನೀವೇನಾದರೂ ಕಷ್ಟನೋ ಅಥವಾ ಮನಸ್ತಾಪನೋ ತುಂಬ ಮನಸ್ಸಿನಲ್ಲಿ ಕಿರಿಕಿರಿನೋ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ ಕೆಲವೊಂದು ಆ ಒಂದು ಲಗ್ನ ಜಾತಕದಲ್ಲಿ ಸಪ್ತಮ ಭಾವದಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಚಂದ್ರಗ್ರಹ ಕೆಟ್ಟಿದ್ರೆ ಇದನ್ನೆಲ್ಲವನ್ನು ಕೂಡ ನೋಡಿ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿನ ಗುರೂಜಿಯವರು ನಮಗೆ ನೀಡಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಹಾಗೆ ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು, ಶುಭ ಕಾರ್ಯಗಳಾಗಿರ್ಬೋದು, ಜಾತಕವನ್ನು ಬರೆಸೋದು, ಜಾತಕದ ವಿಶ್ಲೇಷಣೆಯನ್ನು ನೀವೇನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ನೇರವಾಗಿ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ ಅಂತ ಹೇಳ್ತಾ ಇನ್ನು ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.